ವೆಲ್ಕಮ್ ಬ್ಯಾಕ್ ಟು ಈ ನಾರದ ಚಾನಲ್. ಕಳೆದ ವರ್ಷ ಲಕ್ಷ್ಮಿಗೆ ಸೀರೆ ಉಡಿಸಲು ಅನುಕೂಲವಾಗುವಂತೆ ಹೊಸ ಮೆಟಲ್ ಸ್ಟ್ಯಾಂಡನ್ನು ಪರಿಚಯಿಸಿದ್ದೆವು. ಅದನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲರಿಗೂ ಅನೇಕ ರೀತಿಯಲ್ಲಿ ಅನುಕೂಲವಾಗುವಂತೆ ಈ ನಾರದ ಪೂಜಾ ಸ್ಟ್ಯಾಂಡನ್ನು ಮರುವಿನ್ಯಾಸ ಮಾಡಿದ್ದೇವೆ. ಅನೇಕ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವ ಈ ಸ್ಟ್ಯಾಂಡನ್ನು ವರ್ಷದ 365 ದಿನಗಳು ಎಲ್ಲರೂ ಒಂದಲ್ಲ ಒಂದು ರೀತಿ ಬಳಸಬಹುದು. ಈ ಸ್ಟ್ಯಾಂಡ್ನಲ್ಲಿ 3 ಭಾಗ ಇದೆ. ಇದು ದೇವಿನ ಕೂರಿಸೋದಕ್ಕೆ ಪೀಠ, ಯಾವುದೇ ಸೈಜ್ ಕಳಶಗಳನ್ನ ಇಟ್ಕೊಳ್ಳೋದಕ್ಕೆ ರಿಂಗ್ಗಳು, ಇದು ದೇವಿ ಭುಜಕ್ಕೆ ಹಸ್ತಗಳನ್ನು ಜೋಡಿಸಿರೋದಕ್ಕೆ ಮಾಡಿರುವಂಥ ರಿಂಗ್ಗಳು, ಇದು ಹೂವಿನ ಅಲಂಕಾರ ಮಾಡೋದಕ್ಕೆ ಪ್ರಭಾವಳಿ. ಈ ಸ್ಟ್ಯಾಂಡ್ ನೋಡೋದಕ್ಕೆ ಇಷ್ಟು ದೊಡ್ಡದಾಗಿದೆ. ನೀವು ಉಪಯೋಗಿಸಿದ ಮೇಲೆ ಇದೆಲ್ಲವನ್ನು ಬಿಚ್ಚಿ ಕಡಿಮೆ ಜಾಗದಲ್ಲಿ ಎತ್ತಿಡ್ಬೋದು. ಪೀಠದ ಭಾಗವನ್ನು ಬಿಚ್ಚಿ ಎತ್ತಿಡಲು ಬರೀ 1 ಇಂಚು ಜಾಗ ಸಾಕು. ಸ್ಟ್ಯಾಂಡ್ನ ಮಧ್ಯಭಾಗ ಅಂದರೆ ಕಳಶದ ಭಾಗ ಪ್ರತ್ಯೇಕ ಬಾಕ್ಸ್ನಲ್ಲಿ ಬರುತ್ತೆ. 2 ಸೈಜ್ ರಿಂಗ್ ಇರೋದ್ರಿಂದ ಯಾವುದೇ ಸೈಜ್ ಕಳಶನಾದರೂ ಇಡ್ಬೋದು. ಈ ನಾರದ ಪೂಜಾ ಸ್ಟ್ಯಾಂಡ್ನ 3ನೇ ಭಾಗ ಅಂದರೆ ಪ್ರಭಾವಳಿ, ಇದು ಕೂಡ ಪ್ರತ್ಯೇಕ ಬಾಕ್ಸ್ನಲ್ಲಿ ಬರುತ್ತೆ. ಈ ನಾರದ ಪ್ರಾಡಕ್ಟ್ಸ್ಗಳನ್ನು ಅಸೆಂಬಲ್ ಮಾಡೋದು ತುಂಬ ಈಸಿ. ಪೀಠದ ಭಾಗ ಅಂದರೆ ಮಲ್ಟಿಪರ್ಪಸ್ ಟೇಬಲನ್ನು ಹೇಗೆ ಜೋಡಿಸೋದು ಅನ್ನೋದನ್ನು ಈಗ ನೋಡೋಣ. ಪ್ಯಾಕಿಂಗ್ ಈ ರೀತಿ ಬರುತ್ತೆ. ಇದರಲ್ಲಿ 4 ಚಿಕ್ಕ ಕಾಲು, 4 ದೊಡ್ಡ ಕಾಲುಗಳಿವೆ. ಇದೆಲ್ಲವನ್ನು ಬಿಚ್ಚಿ ಸಪ್ರೇಟ್ ಮಾಡಿ ಇಟ್ಕೋಬೇಕು. ದೊಡ್ಡ ಲೆಗ್ನ 4 ಕಡೆ ಫಿಕ್ಸ್ ಮಾಡ್ಕೋಬೇಕು. ಇದು ಎಕ್ಸಗನ್ ಶೇಪ್ ಇರೋದ್ರಿಂದ ನಿಮ್ಗೆ ಯಾವುದೇ ಸ್ಪಾನರ್ ಏನೂ ಬೇಕಾಗೋದಿಲ್ಲ, ಈಸಿಯಾಗಿ ತಿರುಗ್ಬೋದು. ಈ ಮಲ್ಟಿಪರ್ಪಸ್ ಟೇಬಲ್ಲು ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಂತ ಕಾಲ್ಗಳನ್ನ ಸ್ಲ್ಯಾಂಟಾಗಿ ಡಿಸೈನ್ ಮಾಡಿದ್ದೀವಿ. ಈಗ ರಬ್ಬರ್ ಬುಷ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗಿನ್ನೂ ಎತ್ತರ ಬೇಕು ಅಂದರೆ ಕೊಟ್ಟಿರೋ ಚಿಕ್ಕ ಚಿಕ್ಕ ಕಾಲುಗಳನ್ನ ಸೇರಿಸ್ಕೋಬೇಕು. ಈ ರಬ್ಬರ್ ಬುಷ್ನ ಸ್ಪೆಷಲಾಗಿ ಡಿಸೈನ್ ಮಾಡಿರೋದು. ನಾವು ಯಾವುದೇ ಆ್ಯಂಗಲಲ್ಲಿಟ್ಟರೂ ಸರಿಯಾಗಿ ಕೂತ್ಕೊಳ್ಳುತ್ತೆ. ಇದನ್ನು ತೆಗೆಯುವಾಗ ತಿರುಗಿಸ್ಬಾರ್ದು, ನೇರವಾಗಿ ಎಳಿಬೇಕು. ಇದು 2 ಲೆಗ್ ಹಾಕಿರೋದ್ರಿಂದ ಇದು ಇನ್ನಷ್ಟು ಎತ್ತರ ಆಗಿದೆ. ಇದನ್ನು ಪೂಜಾ ರೂಮಲ್ಲಿಟ್ಟು ಪೂಜೆಗೂ ಬಳಸ್ಕೋಬೋದು. ಇದ್ರ ಮೇಲೆ ಕಳಶ ಇಟ್ಟು ಹಾಗೆ ಸೀರೆನೂ ಉಡ್ಸ್ಕೋಬೋದು. ಸೇಫ್ಟಿ ದೃಷ್ಟಿಯಿಂದ ಇದು ಒಂದೇ ಶೀಟಲ್ಲಿ ಬೆಂಡಾಗಿರೋದ್ರಿಂದ ಎಲ್ಲೂ ಶಾರ್ಪ್ ಎಡ್ಜಸ್ ಇಲ್ಲ. ಬರೀ ಚಿಕ್ಕ ಲೆಗ್ಗಳನ್ನ ಹಾಕ್ಕೊಂಡ್ರೆ ಮಣೆ ಥರ ಆಗುತ್ತೆ. ಎಲ್ಲ ಲೆಗ್ಗಳು ತೆಗೆದ್ಬಿಟ್ರೆ ಈ ರೀತಿ ಚಿಕ್ಕ ಮಣೆ ಆಗುತ್ತೆ. ಮುಂದೆ ಇರೋ 2 ಚಿಕ್ಕ ಕಾಲುಗಳನ್ನ ತೆಗೆದ್ರೆ ಟೇಬಲ್ ಸ್ಲ್ಯಾಂಟ್ ಆಗುತ್ತೆ. ಇದನ್ನು ಓದೋದಕ್ಕೆ, ಬರೆಯೋದಕ್ಕೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು. ನಿಮಗೆ ಟೇಬಲ್ ಇನ್ನೂ ಸ್ಲ್ಯಾಂಟ್ ಬೇಕಂದರೆ ಈ ಬಿಚ್ಚಿರೋ 2 ಕಾಲುಗಳನ್ನ ಹಿಂದೆ ಇರೋ ಕಾಲಿಗೆ ಫಿಕ್ಸ್ ಮಾಡಿದ್ರೆ ಇನ್ನೂ ಸ್ಲ್ಯಾಂಟ್ ಆಗುತ್ತೆ. ನೀವು ಇಷ್ಟು ಸ್ಲ್ಯಾಂಟ್ ಕೂಡ ಮಾಡ್ಕೋಬೋದು. ಸ್ಟ್ಯಾಂಡ್ನ ಮಧ್ಯಭಾಗ ಅಂದರೆ ಕಳಶದ ಭಾಗನ ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನು ನೋಡೋಣ. 2 ಸೈಜ್ ರಾಡ್ಗಳಿರುತ್ತೆ. ಅದರಲ್ಲಿ ದೊಡ್ಡ ಸೈಜ್ ರಾಡನ್ನು ಮಲ್ಟಿಪರ್ಪಸ್ ಟೇಬಲಲ್ಲಿ ಸೆಂಟ್ರಲ್ಲಿರೋ ಸ್ಲಾಟಲ್ಲಿ ಇಟ್ಟು ಫಿಕ್ಸ್ ಮಾಡ್ಕೋಬೇಕು. ಈ ರಾಡ್ನ ಇಡೋದಕ್ಕೆ ಮುಂಚೆ ಎಕ್ಸ್ಟೆನ್ಷನ್ ಆಗಿರೋ ಭಾಗನ ಹಿಂದೆ ಬರೋ ರೀತಿ ಇಟ್ಟು ಕೆಳಗಡೆಯಿಂದ ಸ್ಕ್ರೂ ಫಿಕ್ಸ್ ಮಾಡ್ಕೋಬೇಕು. ಕೊಟ್ಟಿರೋ ಅಲೈನ್ ಕೀಯಿಂದ ಸ್ಕ್ರೂ ಟೈಟ್ ಮಾಡಿ. 2 ಸೈಜ್ ರಿಂಗಲ್ಲಿ ನಿಮ್ಮ ಕಳಸದ ಚೊಂಬು ಯಾವುದಕ್ಕೆ ಹೊಂದುತ್ತೋ ಅದನ್ನು ನೋಡ್ಕೊಳ್ಳಿ. ಇದು ನೋಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಇದನ್ನು ರಾಡ್ಗೆ ಫಿಕ್ಸ್ ಮಾಡ್ಕೋಬೇಕು. ಅಲೈನ್ ಕೀಯಿಂದ ಟೈಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ, ಚಿಕ್ಕದನ್ನು. ಇಲ್ಲಿಂದ 3 ಇಂಚಸ್ ಜಾಗ ಗ್ಯಾಪ್ ಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕಳಶದ ಬಿಂದಿಗೆ ದೊಡ್ಡದಾಗಿದ್ದರೆ ದೊಡ್ಡ ರಿಂಗ್ನ ಮೇಲೆ ಹಾಕ್ಕೊಂಡು ಚಿಕ್ಕ ರಿಂಗ್ನ ಕೆಳಗಡೆಗೆ ಹಾಕ್ಕೋಬೇಕು. ದೇವಿದು ಭುಜನ
ರಾಡ್ಗೆ ಸೇರಿಸುವಾಗ ಕಳಶದ ಕಂಠದ ಮಧ್ಯದಲ್ಲಿ ಬರೋ ಥರ ಇಟ್ಟು ನಂತರ ಟೈಟ್ ಮಾಡಬೇಕು. ಪ್ರಭಾವಳಿನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಬೇರೆ ಬೇರೆ ಅಲಂಕಾರನ ಮಾಡ್ಕೊಳ್ಳೋದಕ್ಕೆ ರಾಡ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅದಕ್ಕೆ ದೊಡ್ಡ ರಾಡ್ ಮೇಲೆ ಚಿಕ್ಕ ರಾಡ್ನ ಇಟ್ಟು ಎಕ್ಸ್ಟೆಂಡ್ ಆಗಿರೋ ಭಾಗ ಹಿಂದೆ ಬರೋ ಥರ ನೋಡಿಕೊಂಡು ಫಿಕ್ಸ್ ಮಾಡಬೇಕು. ಪ್ರಭಾವಳಿಯನ್ನು ಅಸೆಂಬಲ್ ಮಾಡೋದು ಹೇಗೆ ಅಂತ ನೋಡೋಣ. ಪ್ರಭಾವಳಿ 4 ಭಾಗ ಇದೆ, ಅದನ್ನೆಲ್ಲ ಜೋಡಿಸಿ ಸ್ಕ್ರೂಗಳಿಂದ ಫಿಕ್ಸ್ ಮಾಡಬೇಕು. ಈಗ ಪ್ರಭಾವಳಿನ ಸ್ಟ್ಯಾಂಡ್ ಹಿಂದೆಗಡೆ ಇರೋ ರಾಡ್ಗೆ ಫಿಕ್ಸ್ ಮಾಡ್ಕೋಬೇಕು. ನಿಮಗೆ ಎತ್ತರ ಕಡಿಮೆ ಮಾಡ್ಕೋಬೇಕು ಅಂದರೆ ಚಿಕ್ಕ ಲೆಗ್ಗು ಅಥವಾ ದೊಡ್ಡ ಲೆಗ್ಗು ಯಾವುದಾದ್ರೂ ತೆಕ್ಕೊಂಬಿಡಿ. ಎಲ್ಲ ಲೆಗ್ಸ್ಗಳನ್ನೂ ತೆಗೆದುಬಿಟ್ಟು ನೆಲಮಟ್ಟದಲ್ಲೇ ಇಟ್ಕೋಬೋದು. ಈ ನಾರದ ಪೂಜಾ ಸ್ಟ್ಯಾಂಡ್ ವಿಶೇಷ ಏನಂದರೆ, ದೇವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿದ್ಮೇಲೂ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗೋದಕ್ಕೆ ಅನುಕೂಲ ಆಗುತ್ತೆ. ಈ ಸ್ಟ್ಯಾಂಡನ್ನು ತುಂಬ ಸರಳವಾಗಿ ಕೆಲವೇ ನಿಮಿಷಗಳಲ್ಲಿ ಜೋಡಿಸ್ಬೋದು. ಈ ಸ್ಟ್ಯಾಂಡನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ಲದೆ ಗೋಕುಲಾಷ್ಟಮಿ, ಗೌರಿ, ಗಣೇಶ, ದಸರಾ, ನವರಾತ್ರಿ, ದುರ್ಗಾಷ್ಟಮಿ, ದೀಪಾವಳಿ, ಸತ್ಯನಾರಾಯಣ ಪೂಜೆ, ಇನ್ನೂ ಅನೇಕ ಎಲ್ಲ ಪೂಜೆಗಳಲ್ಲೂ ಉಪಯೋಗಿಸಬಹುದು. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿರುವ ವರಮಹಾಲಕ್ಷ್ಮಿ ಅಲಂಕಾರವನ್ನು ಇನ್ನೂ ಸರಳವಾಗಿ ಸುಂದರವಾಗಿ ಈ ಸ್ಟ್ಯಾಂಡನ್ನು ಉಪಯೋಗಿಸಿಕೊಂಡು ಮಾಡಬಹುದು. ಈ ಒಂದು ಸ್ಟ್ಯಾಂಡನ್ನು ಬಳಸಿಕೊಂಡು 100 ರೀತಿಯ ಅಲಂಕಾರಗಳನ್ನು ಮಾಡಬಹುದು. ಇನ್ನೂ ಹೆಚ್ಚಿನ ಅಲಂಕಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.